ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಅಮೆರಿಕ ಎಂಟ್ರಿ ಆಗುತ್ತೆ, ಯುದ್ಧ ಮತ್ತೊಂದು ತೀವ್ರತೆ ಪಡೆಯುತ್ತೆ ಎಂದೇ ಯುದ್ಧ ಪರಿಣಿತರು ಹೇಳಿ ಈಗ ಹಾಗೆಯೇ ಆಗಿದೆ. ಇರಾನ್ಗೆ 2 ವಾರ ಗಡುವು ಕೊಟ್ಟಿದ್ದ ಅಮೆರಿಕ ಈಗ ಅಧಿಕೃತವಾಗಿ ಉಭಯ ರಾಷ್ಟ್ರಗಳ ಕದನದಲ್ಲಿ ಪ್ರವೇಶವನ್ನು ಕೊಟ್ಟಿದೆ. ಅಮೆರಿಕ ಎಂಟ್ರಿ ಕೊಟ್ಟ ಕ್ಷಣದಿಂದಲೇ ಕೊತ ಕುದಿಯುತ್ತಿರುವ ಇರಾನ್ ಪ್ರತೀಕಾರದ ಶಪಥ ಮಾಡಿದೆ. ಅಮೆರಿಕ ಇರಾನ್ಗೆ ಕೊಟ್ಟ ಹೊಡೆತ ಎಂಥದ್ದು? ಇರಾನ್ ಕೆರಳಿ ಕೆಂಡವಾಗಲು ಕಾರಣವೇನು? ಇಲ್ಲಿದೆ ಸಂಪೂರ್ಣ ವರದಿ. ಇರಾನ್ ಇಸ್ರೇಲ್ ಯುದ್ಧಕ್ಕೆ ಅಮೆರಿಕ ಅಧಿಕೃತ ಪ್ರವೇಶ. ಇರಾನ್ನ 3 ಅಣ್ವಸ್ತ್ರ ಘಟಕಗಳ ಮೇಲೆ ಅಮೆರಿಕ ದಾಳಿ. ಅಮೆರಿಕ ಕೊನೆಗೂ ಇರಾನ್ ಹಾಗೂ ಇಸ್ರೇಲ್ನ ನಡುವಿನ ಯುದ್ಧದಲ್ಲಿ ಹೇಳಿದಂತೆಯೇ ಪ್ರವೇಶ ಮಾಡಿದೆ. ಈ ಹಿಂದೆಯೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾವು ಯಾವಾಗ ಹೇಗೆ ಯುದ್ಧದಲ್ಲಿ ಎಂಟ್ರಿ ಕೊಡಲಿದ್ದೇವೆ ಅಂತ ಯಾರೂ ಕೂಡ ಊಹಿಸಲಾಗುವುದಿಲ್ಲ ಅಂತ ಹೇಳಿದ್ರು. ಅದರಂತೆಯೇ ಇಡೀ ಇರಾನ್ ನಿದ್ದೆಗಣ್ಣಿನಿಂದ ಆಗಷ್ಟೇ ಏಳುತ್ತಿರುವ ವೇಳೆಗೆ ನಭಕ್ಕೆ ನೆಗೆದ ಅಮೆರಿಕದ B-2 ಬಾಂಬರ್ ವಿಮಾನಗಳು ಇರಾನ್ನ 3 ಅಣ್ವಸ್ತ್ರ ನೆಲೆಗಳ ಮೇಲೆ ದಾಳಿ ನಡೆಸಿದೆ. ಸ್ಥಳೀಯ ಕಾಲಮಾನ ಪ್ರಕಾರ ಭಾನುವಾರ ಬೆಳಗ್ಗೆ ಇರಾನ್ನ ನಟಾನ್ಸ್, ಫಾರ್ಡೋ ಮತ್ತು ಇಸ್ವಾಹ ಮೇಲೆ ದಾಳಿ ನಡೆಸಿದ್ದು ಇರಾನ್ ಅಕ್ಷರಶಃ ತತ್ತರಿಸಿ ಹೋಗಿದೆ. ಅಮೆರಿಕ ನೇರವಾಗಿ ಇರಾನ್ ಹೃದಯ ಭಾಗದ ಮೇಲೆಯೇ ದಾಳಿ ಇಟ್ಟಿದೆ. ಇದು ಅಕ್ಷರಶಃ ಎದೆಯ ಮೇಲೆ ಕಾಲಿಟ್ಟ ರೀತಿ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಪ್ರಯೋಗಿಸಿರುವ ಅಮೆರಿಕ 60 ಅಡಿ ಆಳದ ಭೂಗತ ಅಣುಸ್ಥಾವರಗಳನ್ನು ಧ್ವಂಸಗೊಳಿಸಿದೆ. ಈ ಮುಖೇನ ಇರಾನ್ನ ದಶಕದ ಅಣ್ವಸ್ತ್ರ ಯೋಜನೆಯ ಕನಸಿಗೆ ತರ್ಪಣ ಬಿಟ್ಟಿದೆ. ಈ ಬಗ್ಗೆ ಮಾತನಾಡಿರುವ ಡೊನಾಲ್ಡ್ ಟ್ರಂಪ್, ನಾವು ದಾಳಿಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ, ನಮ್ಮ ಸೇನೆಗೆ ವಂದನೆ ಎಂದಿದ್ದಾರೆ. A short time ago, the U.S. military carried out massive precision strikes on the 3 key nuclear facilities in the Iranian regime: Fordo, Natanz, and Esfahan. Everybody heard those names for years as they built this horribly destructive enterprise. Our objective was the destruction of Iran's nuclear enrichment capacity and a stop to the nuclear threat posed by the world's #1 state sponsor of terror. Tonight I can report to the world. ಇನ್ನು ಅಮೆರಿಕದ ಎಂಟ್ರಿಯಿಂದಾಗಿ ಇಸ್ರೇಲ್ಗೆ ಆನೆ ಬಲ ಬಂದಂತಾಗಿದೆ. ಇರಾನ್ ಮೇಲೆ ದಾಳಿ ಇಡಲು B ಬಾಂಬರ್ ಫೈಟರ್ ಜೆಟ್ ನೀಡುವಂತೆ ಇಸ್ರೇಲ್ ಕೇಳಿತ್ತು. ಆದರೆ ಈಗ ಅಮೆರಿಕವೇ ದಾಳಿ ಇಟ್ಟಿದ್ರಿಂದ ಇಸ್ರೇಲ್ ಫುಲ್ ಖುಷ್ ಆಗಿದೆ. Congratulations, President Trump. Your bold decision to target Iran's nuclear facilities with the awesome and righteous might of the United States will change history. In Operation Rising Lion, Israel has done truly amazing things. But in tonight's action against Iran's nuclear facilities, America has been truly unsurpassed. It has done what no other country on earth could do. ಇರಾನ್ ಸರ್ವೋಚ್ಚ ನಾಯಕ ಎಸ್ಕೇಪ್. ಪ್ರತೀಕಾರದ ಶಪಥ ಮಾಡಿದ ಹೌತಿ ಉಗ್ರರು. ಇಸ್ರೇಲ್ ಅಮೆರಿಕದ ಮೇಲೆ ದಾಳಿ ಇಡಲು ಶುರು ಮಾಡಿದ್ದೆ ಅಲ್ಲಿ ಅಯಾತೋಲಾ ಖಮೇನಿ ಆಡಳಿತವನ್ನ ಅಂತ್ಯಗೊಳಿಸುವ ಉದ್ದೇಶದಿಂದ. ಸದ್ಯ ಅಮೆರಿಕ ದಾಳಿಯ ಬಳಿಕವೂ ಜಗ್ಗದ ಇರಾನ್ ಇಸ್ರೇಲ್ ಮೇಲೆ ತನ್ನ ದಾಳಿಯನ್ನ ನಿರಂತರಗೊಳಿಸಿದೆ. ಇಂದು ಕೂಡ ಟೆಲ್ ಅವೀವ್ ಮೇಲೆ ದಾಳಿ ಮಾಡಿದೆ. ಇನ್ನೊಂದು ಕಡೆ ಖಮೇನಿ ಆಡಳಿತ ಇರಾನ್ನಲ್ಲಿ ಅಂತ್ಯಗೊಳ್ಳುವ ಸಮಯ ಬಂದಿದೆಯಾ ಎನ್ನುವ ಅನುಮಾನಗಳು ಮೂಡುತ್ತಿವೆ. ಸದ್ಯ ಇರಾನ್ನ ಸರ್ವೋಚ್ಚ ನಾಯಕ ಅಯಾತೋಲಾ ಖಮೇನಿ ಭೂಗತವಾಗಿದ್ದು 3 ಜನರ ಹೆಸರನ್ನ ತನ್ನ ಉತ್ತರಾಧಿಕಾರಿ ಸ್ಥಾನಕ್ಕೆ ಸೂಚಿಸಿದ್ದಾನೆ ಎನ್ನಲಾಗಿದೆ. ಮತ್ತೊಂದು ಕಡೆ ಇರಾನ್ನ ಆಪ್ತವಾಗಿರುವ ಹೌತಿ ಉಗ್ರರು ಅಮೆರಿಕವನ್ನ ಸುಮ್ಮನೆ ಬಿಡಲ್ಲ ಅಂತ ಗುಡುಗಿದ್ದಾರೆ. ಅಮೆರಿಕದ ಹಡಗುಗಳ ಮೇಲೆ ದಾಳಿ ಮಾಡುವುದಾಗಿ ಶಪಥ ಮಾಡಿದ್ದಾರೆ. ಎರಡನೇ ಮಹಾಯುದ್ಧದಲ್ಲಿ ಅಮೆರಿಕದ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿಯೇ ಜಪಾನ್ ತನ್ನ ಮಹಾ ದುರಂತಕ್ಕೆ ಮುನ್ನುಡಿ ಬರೆದುಕೊಂಡಿತ್ತು. ಈಗ ಹೌತಿ ಉಗ್ರರು ಕೂಡ ಅಮೆರಿಕದ ಯುದ್ಧ ಹಡಗುಗಳ ಮೇಲೆ ದಾಳಿ ಮಾಡುವುದಾಗಿ ಹೇಳಿಕೊಂಡಿದ್ದಾರೆ. ಒಂದು ವೇಳೆ ಹಾಗೆ ಆದಲ್ಲಿ ಈ ಯುದ್ಧ ಮತ್ಯಾವ ತೀವ್ರತೆ ಪಡೆಯಲಿದೆ ಎಂಬ ಬಗ್ಗೆ ಆತಂಕ ವಿಶ್ವದಾದ್ಯಂತ ಹುಟ್ಟಿಕೊಂಡಿರುವುದಂತೂ ಸುಳ್ಳಲ್ಲ. ಗೋಪಾಲ್ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.